year 1988, guided by our Sadguru Sri Jagjit Singh Ji, we embarked on a mission to protect cows and transform barren land in Bidadi, Karnataka. Today, our roots span over 5,000 acres globally. ನಾವೀಗ ನಮ್ಮ ಮೇನ್ ಏರಿಯಾ ಬಂದು ಸೀಡ್ ಪ್ರೊಡಕ್ಷನ್ನು ಅಥವಾ ನಮ್ಮ ಗ್ರೋಯಿಂಗ್ ಏರಿಯಾಗೆ ಬಂದಿದ್ದೀವಿ. ಅದರಲ್ಲಿ ಫಸ್ಟ್ ಸ್ಟೇಜ್ ಏನಪ್ಪ ಅಂತ ಹೇಳಿದ್ರೆ ನಮ್ಮ ಸೀಡ್ ಸೋಯಿಂಗ್ ಏರಿಯಾ ಅಂಥದ್ದು ಸೀಡಿಂದ ಸಣ್ಣ ಸೊಸಿ ಮಾಡೋ ಅಂಥ ಪ್ರೊಸೀಜರು. ಆ ಪ್ರೊಸೀಜರಲ್ಲಿ 3 ವಿಧದಂತಹ ಸ್ಟೆಪ್ಸ್ ಇರುತ್ತೆ. ಒಂದನೇದು ಬೀಜದಿಂದ ಅದನ್ನು ನಾವು ಸಣ್ಣ ಸಸಿ ಮಾಡೋಕ್ಕೆ ಜರ್ಮಿನೇಷನ್ ಚೇಂಬರ್ ಯೂಸ್ ಮಾಡ್ತೀವಿ. ಜರ್ಮಿನೇಷನ್ ಚೇಂಬರಿಂದ ಅದಕ್ಕೆ ಸರಿಯಾದ ವಾತಾವರಣ ಕೊಟ್ಟು 25 ದಿನ ಬೆಳೆಸ್ತೀವಿ. ಆ ಬೆಳೆಸೋದಾದಮೇಲೆ 3ನೇ ಸ್ಟೇಜ್ ಬಂದು ನರ್ಸರಿ. ಇಲ್ಲಿ 3 ದಿನದಿಂದ 20ರಿಂದ 28ನೇ ದಿನದವರೆಗೂ ನಾವು ಸೀಡ್ನ ಮಗು ತರಹ ಬೆಳೆಸಿ ಆಮೇಲೆ ಅದನ್ನು ನಾವು ಆರ್ಡನಿಂಗ್ ಮಾಡಿ ಫೀಲ್ಡಿಗೆ ಕಳಿಸ್ಕೊಡ್ತೀವಿ. ಈಗ ಅದಕ್ಕೂ ಮೊದಲು ಎಂಟ್ರಿ ಆಗಬೇಕಿದ್ರೆ ಯಾವುದೇ ಆದಂಥ ನಾವು ಸೋಯಿಂಗ್ ಏರಿಯಾಗೆ ಹೋಗ್ಬೇಕಂದ್ರೆ ನಮ್ಮ ಟೋಟಲ್ ಈ ಬಾಡಿ ಆಗ್ಬೋದು ಇಲ್ಲ ನಮ್ಮ ಫುಡ್ಸ್ ಆಗ್ಬೋದು ಅದನ್ನು ನಾವು ಸ್ಯಾನಿಟೈಸ್ ಮಾಡಬೇಕು. ಸ್ಯಾನಿಟೈಸ್ ಮಾಡಲಿಕ್ಕೆ ನಾವು ಡಿಸ್ಇನ್ಫೆಕ್ಟೇಷನ್ ಏರಿಯಾದಿಂದ ನಾವು ಅದನ್ನು ಡಿಪ್ ಮಾಡಿ ನಮ್ಮ ಲೆಗ್ಸ್ನ, ಕಾಲನ್ನ, ಶೂನ ಒಳಗಡೆ ಹೋಗಬೇಕಾಗುತ್ತೆ. ಸೊ ಹಾಗಾಗಿ ನಮ್ಮ ಕಾಲಲ್ಲಿ ಬರೋವಂಥ ಕ್ರಿಮಿಗಳಾಗ್ಬೋದು, ಪೆಥೋಜನ್ಸ್ ಆಗ್ಬೋದು, ಕೀಟಗಳಾಗ್ಬೋದು, ಅವೆಲ್ಲನೂ ಅವಾಯ್ಡ್ ಮಾಡ್ಬೋದು. Empowering women farmers, 60% of our workforce comprise of dedicated women, shaping the landscape of agriculture. ನಾವೀಗ ನರ್ಸರಿ ಏರಿಯಾದಲ್ಲಿದ್ದೀವಿ. ಇಲ್ಲಿ ಎಲ್ಲ ಸೀಡನ್ನ ಸೋಯಿಂಗ್ ಮಾಡ್ತೀವಿ. ಈಗ ನಾವಿರೋ ಏರಿಯಾದಲ್ಲಿ ಈಗ ಪ್ರತಿ ಪ್ಲಗ್ ಟ್ರೇಯಲ್ಲಿ ಫೋಟೋಪಿಟ್ನ ಫಿಲ್ ಮಾಡಿಕೊಂಡು ನರ್ಸರಿನ ಮಿಷಿನಲ್ಲಿ ಸೋಯಿಂಗ್ ಮಾಡ್ತೀವಿ. ಸೀಡ್ನ ಮಿಷಿನಲ್ಲಿ ಸೋಯಿಂಗ್ ಮಾಡ್ತೀವಿ. ಎಲ್ಲ ತರಕಾರಿ ಆಗ್ಬೋದು, ಚಿಲ್ಲಿ ಆಗ್ಬೋದು, ಟೊಮೊಟೊ ಆಗ್ಬೋದು, ಡಾಟ್ಸ್ ಐಟಮ್ ಆಗ್ಬೋದು, ಕುಕುಂಬರ್ ಇರ್ಬೋದು, ಎಲ್ಲ ತರಕಾರಿ ವೆಜಿಟೇಬಲ್ ಸೀಡ್ಸ್ನ ನಾವು ಈ ಮಿಷಿನಲ್ಲಿ ಸೋಯಿಂಗ್ ಮಾಡ್ತೀವಿ. ಮಿಷಿನಲ್ಲಿ ಯಾಕಪ್ಪ ಸೋಯಿಂಗ್ ಮಾಡ್ತೀವಿ ಅಂದರೆ ಲೇಬರ್ನ ಕನ್ಸ್ಯೂಮ್ ಕಡಿಮೆ ಮಾಡುತ್ತೆ ಇದು ಮಿಷಿನ್ ಯೂಸ್ ಮಾಡಿ. ಈ ಮಿಷಿನಲ್ಲಿ ನಾವು ಪ್ರತಿ 1 ಗಂಟೆಗೆ 400ರಿಂದ 500 ಟ್ರೇಸ್ನ ನಾವು ಫಿಲ್ ಮಾಡ್ಬೋದು, ಸೀಡ್ನ ಸೋಯಿಂಗ್ ಮಾಡ್ಬೋದು ಈ ಮಿಷಿನಲ್ಲಿ. ಇವಾಗ ನಾವಲ್ಲಿ ಸೋಯಿಂಗ್ ಆದಂಥ ಪ್ಲಗ್ ಟ್ರೇಸ್ನ ಜರ್ಮಿನೇಷನ್ ಚೇಂಬರ್ ರೂಮಲ್ಲಿ ತಂದಿಡ್ತೀವಿ. ಈ ರೂಮ್ ಟೆಂಪರೇಚರ್ ಬಂದು 26ರಿಂದ 27 ಡಿಗ್ರಿ ಸೆಂಟಿಗ್ರೇಡಲ್ಲಿ ಇಟ್ಟಿರ್ತೀವಿ. ಇಡೋ ಉದ್ದೇಶ ಏನಪ್ಪ ಅಂದರೆ ಸೀಡ್ಸು ಎಲ್ಲ ಯೂನಿಫಾರ್ಮ್ ಜರ್ಮಿನೇಷನ್ ಬರುತ್ತೆ, 100% ಜರ್ಮಿನೇಷನ್ ಬರೋ ಉದ್ದೇಶದಿಂದ ಎಲ್ಲ ಬೀಜಗಳನ್ನ ಏನು ನರ್ಸರಿ ಅಲ್ಲಿ ಸೋಯಿಂಗ್ ಮಾಡಿದಂಥ ತಂದು ಜರ್ಮಿನೇಷನ್ ಚೇಂಬರಲ್ಲಿ ಇಡೋದ್ರಿಂದ ನಮಗೆ ಉಪಯೋಗ. 5ರಿಂದ 6 ದಿವಸ ಇಲ್ಲಿ ಜರ್ಮಿನೇಷನ್ ಚೇಂಬರ್ ಇಟ್ಟು ಮತ್ತೆ ಅದನ್ನು ಗ್ರೀನ್ ಹೌಸ್ಗೆ ಶಿಫ್ಟ್ ಮಾಡಿ.
ಇವಾಗ ನಾವು ನರ್ಸರಿ ಗ್ರೀನ್ ಹೌಸ್ ನರ್ಸರಿಲಿ ಇದ್ದೀವಿ. ನಾವು ಈಗ ಜರ್ಮಿನೇಷನ್ ಚೇಂಬರಲ್ಲಿ ಇಟ್ಟಂಥ ನರ್ಸರಿ ಟ್ರೇಸನ್ನು 5 ರಿಂದ 6 ದಿವಸ ಜರ್ಮಿನೇಷನ್ ಚೇಂಬರಲ್ಲಿ ಇರುತ್ತೆ. ಆ ಜರ್ಮಿನೇಷನ್ ಚೇಂಬರಿಂದ ನಾವು ನರ್ಸರಿಗೆ ಶಿಫ್ಟ್ ಮಾಡ್ತೀವಿ. ಇಲ್ಲಿ 20 ರಿಂದ 25 ದಿವಸ ನರ್ಸರಿಲಿ ಇಟ್ಟು ಅದಕ್ಕೆ ಸ್ಪ್ರೇ ಆಗಿರ್ಬೋದು, ಫರ್ಟಿಗೇಷನ್ ಆಗಿರ್ಬೋದು ಎಲ್ಲ ಮಾಡಿ ಅದನ್ನು ಮತ್ತೆ ಅಲ್ಲಿಂದ ಆರ್ಡನ್ ಇಂಡಿಯಾ ಅಂದ್ಬಿಟ್ಟು ಇಲ್ಲಿಂದ ಎತ್ತಿ ಮತ್ತೆ ಹೊರಗಡೆ ಇಡ್ತೀವಿ. ನೆಕ್ಸ್ಟ್ ಹೊರಗಡೆ ಇಟ್ಟ ಮೇಲೆ ಅದನ್ನು ನಾವು ನಮ್ಮದಾದ ಕಾಂಟ್ರಾಕ್ಟ್ ಫಾರ್ಮರ್ಸ್ ಇದ್ದಾರೆ ಮತ್ತು ಓನ್ ಪ್ರೊಡಕ್ಷನ್ ಮಾಡ್ತೀವಿ. ನಾವು ಅದನ್ನು ಇಲ್ಲಿಂದ ರೈತರಿಗೆ ಶಿಫ್ಟ್ ಮಾಡ್ತೀವಿ.